ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತಕ್ಕೆ ಬಹಳ ದೊಡ್ಡ ಸುದ್ದಿ. ಇಡೀ ಭಾರತ ಇವತ್ತು ಸಂಭ್ರಮಿಸುವಂಥ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು. ಯಾವ ತಲೆ ಬಿದ್ದಿದೆ ಈಗ? ಕೊನೆಗೂ ಅನ್ನೌನ್ ಗನ್ಮ್ಯಾನ್ಗಳ ಶತಪ್ರಯತ್ನ ಫಲಿಸಿದೆ ಅನ್ನುವಂಥ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಈಗ. ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ, ನಮ್ಮ 40 ಜನ ವೀರ ಯೋಧರನ್ನ ಬಲಿ ಪಡೆದಿದ್ದಂತಹ ಮಾಸ್ಟರ್ ಮೈಂಡನ್ನು ಹೊಡೆದು ಬಿಸಾಕಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು. ಸೊ ದುರಂಧರ್, ಅಬ್ಬರ, ಅಟ್ಟಹಾಸ ಏನು ಕಡಿಮೆನಾ? ಈ 1-2 ತಿಂಗಳಲ್ಲಿ ಅದು ಎಷ್ಟು ಡಜನ್ ಗಟ್ಟಲೆ ತಲೆಗಳು ಬಿದ್ದಿವೆ. ಒಟ್ಟು 30 ಮೀರಿ ಹೋಗಿದೆ. ಪಾಕಿಸ್ತಾನದಲ್ಲಿ ಬಿದ್ದಿರುವ ಭಾರತಕ್ಕೆ ಬೇಕಾಗಿರೋ ತಲೆಗಳಲ್ಲಿಷ್ಟು, ಅದರಲ್ಲೀಗ ಅತಿ ದೊಡ್ಡ ತಲೆ ಉರುಳಿರೋದು, ನಿಟ್ಟುಸಿರು ಬಿಡುವಂಥ ಒಂದು ಸುದ್ದಿ. ಭಾರತೀಯರಿಗೆ ಸೇಡು ತೀರಿಸ್ಕೊಂಡ, ಭಾರತದ ಸೇಡನ್ನು ತೀರಿಸ್ಕೊಂಡ ಅನ್ನೌನ್ ಗನ್ಮ್ಯಾನ್ಗಳು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪುಲ್ವಾಮಾ ದಾಳಿ ಎಲ್ರಿಗೂ ನೆನಪಿದೆ ಅಲ್ವಾ? ಮರೆಯೋಕ್ಕೆ ಸಾಧ್ಯನೇ ಇಲ್ಲ. 40 CRPF ನಮ್ಮ ಯೋಧರನ್ನ ಬ್ಲಾಸ್ಟಲ್ಲಿ ಕಳ್ಕೊಂಡ್ವಿ ನಾವು. ಛಿದ್ರ ಆಯಿತು. ಒಂದು ದೇಹ ಗುರುತಿಸೋದಕ್ಕಾಗದಂಥ ಒಂದು ಅತ್ಯಂತ ಭೀಕರವಾದ ದಾಳಿ 2019ರಲ್ಲಿ ನಡೆದಿದ್ದು. ಇದರಲ್ಲಿ ಮಾಸ್ಟರ್ ಮೈಂಡ್, ಕಂಪ್ಲೀಟ್ ಅಟ್ಯಾಕನ್ನು ಪ್ಲ್ಯಾನ್ ಮಾಡಿದಂತಹ ಹಮ್ಜಾ ಬುರ್ಹಾನ್ ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. 7 ವರ್ಷ, ಬರೋಬ್ಬರಿ 7 ವರ್ಷಗಳ ನಿರಂತರ ಕಾರ್ಯಾಚರಣೆ. ಅಂದರೆ ಸಹಜವಾಗಿ ಭಾರತ ಅಂತೂ ನಡೆಸಿರುತ್ತೆ ಆ ಉಗ್ರರು ಸಿಕ್ಕಿದ್ರೆ ಹೊಡೆದು ಹಾಕೋಕ್ಕೆ. ಆದರೆ ನಮ್ಮ ದೇಶದ ಹೊರಗಡೆ ಇರ್ತಾರಲ್ಲ ಅವರು, ಪಾಪ ಅನ್ನೌನ್ ಗನ್ಮ್ಯಾನ್ಗಳು ಈ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದ್ದಾರೆ. ಭಾರತಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ. ಭಾರತಕ್ಕೆ ಏನು ಬೇಕೋ ಅಂತಹ ಕಾರ್ಯಾಚರಣೆ ಮಾಡಿ ತೋರಿಸಿದ್ದಾರೆ. ಹಮ್ಜಾ ಬುರ್ಹಾನ್ ಫಿನಿಶ್ ಆಗಿರೋದೀಗ. ಎಲ್ಲಿ POK ಎಲ್ಲ ಅಡಗಿಕೊಂಡಿದ್ದ ಅವನು. ಈ 6-7 ವರ್ಷಗಳಿಂದ POKಯಲ್ಲಿಯೇ ತಲೆ ಮರೆಸಿಕೊಂಡಿದ್ದ ಅನ್ನೋದು ಗೊತ್ತಾಗ್ತಿದೆ. ಸೊ ಆತನನ್ನ ಮಲ್ಟಿಪಲ್ ಅಟ್ಯಾಕ್ಸ್ ಆಗಿದೆ, ಸುಮಾರು ಹೊಡೆದಾಕಿದ್ದಾರೆ. 4 ಕಡೆಯಿಂದ ಗನ್ ಫೈರಿಂಗ್ ಆಗಿದೆ. ಆತ ಇನ್ನು ಆಸ್ಪತ್ರೆಗೆ ಎತ್ಕೊಂಡು ಹೋಗೋ ಬದುಕಿಸ್ಕೊಳ್ಳೋ ಚಾನ್ಸೇ ಇರಬಾರ್ದು, ಹಂಗೆ ಹೊಡೆದು ಬಿಸಾಕಿದ್ದಾರೆ. ಸೊ ಅಲ್ಲೇ ಆತ ಮುಗ್ದಿರೋದು ಆತನ ಕಥೆ. ಹಮ್ಜಾ ಬುರ್ಹಾನ್ ಕಥೆ ಮುಗ್ದಿರೋದು. ಪಾಕಿಸ್ತಾನ ಉಗ್ರರ ಸ್ವರ್ಗ ಅಂತ ಮೆರೆತಿದ್ದವರು, ಪಾಕಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಇವರನ್ನೆಲ್ಲ ಕರೀತಾರೆ. ಪಾಪ ಅಲ್ಲಿ ಸೈನ್ಯ, ISI ಅಲ್ಲಿನ ಸೈನ್ಯನೇ ಅಲ್ವಾ ಇಡೀ ದೇಶ ನಡೆಸೋದಲ್ಲಿ. ಈ ಉಗ್ರರನ್ನು ಇಟ್ಟುಕೊಂಡೇ ಜಗತ್ತನ್ನೆಲ್ಲ ಹಾಳು ಮಾಡಿಕೊಂಡೇ ಅವ್ರ ದೇಶ ನಡೆಸಬೇಕು. ಮತ್ತೊಂದು ರಾಷ್ಟ್ರದ ಕೈಗೊಂಬೆಯಾಗಿ ಆಯಾ ರಾಷ್ಟ್ರಗಳು ಕೊಡುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸ್ಕೊಂಡು ತನಗೆ ಸಾಲದ ದುಡ್ಡಲ್ಲಿ, ಭಿಕ್ಷೆ ದುಡ್ಡಲ್ಲಿ ಬದುಕೋ ದೇಶ ನಮಗೆ ಎಷ್ಟು ತಂಟೆ ತಕರಾರು ಮಾಡಿದೆ. ಭಾರತ ಆಗಿದ್ದಕ್ಕದನ್ನೆಲ್ಲ ಸಹಿಸ್ಕೊಂಡು ಬೆಳೆದಿದೆ. ನಮಗೆ ಆ ಸಾಮರ್ಥ್ಯ ಇದ್ದಿದ್ದಕ್ಕೆ ಇಲ್ಲ. ಪಾಕಿಸ್ತಾನದಂಥ ದೇಶ ಪಕ್ಕದಲ್ಲಿಟ್ಕೊಂಡು, ಬಗಲಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ದೇಶ ಬೆಳೆಯೋಕೆ ಸಾಧ್ಯ ಇಲ್ಲ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ. ಆ ದೊಡ್ಡ ವಿಕೆಟ್ ಇವತ್ತು ಬಿದ್ದಿದೆ. ಒಂದು ಒಳ್ಳೆ ಸುದ್ದಿ ಅನ್ನೌನ್ ಗನ್ಮ್ಯಾನ್ಗಳಿಂದ. ಸೊ ಇತ್ತೀಚೆಗಷ್ಟೇ ಲಷ್ಕರ್ ತೊಯ್ಬಾ ಸಂಘಟನೆಯ ಫೌಂಡರ್ ಮೆಂಬರ್, ಅಂದರೆ ಆ ಇಡೀ ಸಂಘಟನೆಯನ್ನು ಶುರು ಮಾಡಿದಂಥವರಲ್ಲಿ ಒಬ್ಬ ಹಫೀಜ್ ರೈಟ್ ಹ್ಯಾಂಡನ್ನು ಹೊಡೆದು ಹಾಕಿದ್ದಾರೆ. ಮತ್ತು ಭಾರತಕ್ಕೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ತು, 1000 ಗಟ್ಟಲೆ ಉಗ್ರರು ಒಳನುಸುಳ್ತಾರೆ, 120 ಲಾಂಚ್ ಪ್ಯಾಡ್ಗಳು LOCಯಿಂದ ಆಚೆಗೆ ಆಕ್ಟಿವ್ ಆಗಿವೆ ಅಂತ. ಮತ್ತು ಈ ಸಂಘಟನೆಯ ಟಾಪ್ ಲೀಡರ್ಸೇ ಈ ಸಲ ಒಳಗೆ ನುಗ್ಗುತ್ತಾರೆ ಅಂತ. ಅದೆಲ್ಲ ಮಾಡೋದಕ್ಕೆ ಈ ಆಪರೇಷನ್ ಯಾಕೆ? ಅಮೆರಿಕ ಇರಾನ್ ತಂಟೆ ಮುಗಿತಾ ಇದ್ದಂಗೆ ಭಾರತ ಕಡೆ ಕಣ್ಣು ಹಾಕತ್ತೆ. ಭಾರತವನ್ನು ಕಾಡೋದಕ್ಕೆ ಪಾಕಿಸ್ತಾನದ ಮೂಲಕ ಶುರುವಾಗುತ್ತೆ ಅನ್ನೋದು ಪಕ್ಕಾ ಗೊತ್ತು. ಅದಕ್ಕೆ ಕೆಲಸ ಈಗಾಗಲೇ ಶುರುವಾಗಿದೆ ಅಲ್ವಾ? ಅಮೆರಿಕನೇ ಬಿಟ್ಬಿಟ್ಟಿದೆ ಇಂಟೆಲಿಜೆನ್ಸ್ ರಿಪೋರ್ಟನ್ನು. ಭಾರತದ ಮೇಲೆ ಸದ್ಯದಲ್ಲೇ ಪಾಕ್ ಉಗ್ರ ದಾಳಿ, ಪಹಲ್ಗಾಮ್ ದಾಳಿ ಮೀರಿಸೋ ರೀತಿಯಲ್ಲಿ ಆಗಬಹುದು, ಆಗ ಒಂದು ದೊಡ್ಡ ಯುದ್ಧ ಶುರುವಾಗಬಹುದು ಅಂತ. ಯುದ್ಧ ಮಾಡಬೇಕಲ್ಲ ಭಾರತ ಆರ್ಥಿಕವಾಗಿ ವೀಕ್ ಆಗೋಕ್ಕೆ. ಸೊ ಅಂಥ ಪ್ಲ್ಯಾನ್ ಎಲ್ಲ ನಡೀತಿತ್ತು. ಈ ಪ್ಲ್ಯಾನ್ನ ರೂವಾರಿ ಅಂತ ಒಬ್ಬನನ್ನು ಗುರುತಿಸಲಾಗಿದೆ. ಆತ ಭಾರತಕ್ಕೆ ಒಳನುಸುಳಿ ಮತ್ತೊಂದು ಮೆಗಾ ಅಟ್ಯಾಕ್ ಮಾಡೋಕೆ ಪ್ಲ್ಯಾನ್ ಮಾಡಿಸ್ತಾ ಇದ್ದ ಅಂತ. ಅಂಥ ಒಂದು ತಲೆ ಬಿತ್ತು. ಮೊನ್ನೆ ಅಷ್ಟೇ ಅನ್ನೌನ್ ಗನ್ಮ್ಯಾನ್ಗಳು ಹೊಡೆದು ಹಾಕಿದ್ರು. ಈ ಥರ ಸರಣಿ ಸಾವುಗಳು. ಈ ಸಲ ಈ ದುರಂಧರ್ ಮೂವಿ ನೋಡಿದ ಮೇಲೆ ಸುದ್ದಿಗಳು ಜಾಸ್ತಿ ಬರ್ತಿವೆ. ಯಾಕೋ ಸಿಕ್ಕಾಪಟ್ಟೆ ದೊಡ್ಡ ವಿಕೆಟ್ಸೇ ಬಿದ್ದಿವೆ. ಅವ್ರು ಎಲ್ಲಿ ಹೋಗಿ ತಲೆ ಮರೆಸ್ಕೊಳ್ಬೇಕು ಅನ್ನೋ ತನಕ. ಯಾಕಂದರೆ ಮುಜಾಫರಾಬಾದಲ್ಲಿ
ಅವರ ಈ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಗಿ ಹೊಡೆದು ಬಂದಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು. ಅವರದ್ದು ಸರ್ಜಿಕಲ್ ಸ್ಟ್ರೈಕ್, ಪಾಕಿಸ್ತಾನದ ಒಳಗಡೆನೇ ಇರುವ ಅನ್ನೌನ್ ಗನ್ಮ್ಯಾನ್ಗಳು ಪಾಕಿಸ್ತಾನದ ಒಳಗಡೆನೇ ಅವರ ದೇಶಕ್ಕೆ ಅಂದರೆ ಉಗ್ರರ ಆ ಪ್ರದೇಶಕ್ಕೆ ನುಗ್ಗು ಹೊಡಿತಿದ್ದಾರೆ. ಇಂಥದ್ದೆಲ್ಲ ನಡೀತಿದೆ. ಇದರ ನಡುವೆ ಈಗ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ವಿಕೆಟ್, ಭಾರತದ ರಕ್ತ ಕುದಿಯತ್ತೆ ಹೆಸರು ಹೇಳಿದರೆ ಅಂಥ ದಾಳಿಯದ್ದು ಪುಲ್ವಾಮಾ ದಾಳಿ ಅಂದರೆ ಅಂಥದ್ದೊಂದು ತಲೆಯನ್ನು ಚಿವುಟಿ ಹಾಕಿದ್ದಾರೆ ಅನ್ನೌನ್ ಗನ್ಮ್ಯಾನ್ಗಳು. ಥ್ಯಾಂಕ್ಸ್ ಅವ್ರಿಗೆ, ಇಡೀ ಭಾರತದ ಕಡೆಯಿಂದ ಹ್ಯಾಟ್ಸ್ ಆಫ್ ಅವ್ರಿಗೆ. ಇನ್ನು ಭಾರತ ವಿಶ್ವಸಂಸ್ಥೆಯಲ್ಲಿ ಗುಡುಗಿದೆ. ಈ ಪಾಕಿಸ್ತಾನಕ್ಕೆ ಏನು ನಯಾ ಪೈಸೆ ಮಾನ ಮರ್ಯಾದೆ ಇದೆ? ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡುತ್ತಲ್ಲ, ಪದೇ ಪದೇ ಕಾಲು ಕರ್ಕೊಂಡು ಬರ್ತಿದ್ದಾರೆ. ನರಮೇಧದಲ್ಲಿ ದಾಖಲೆ ಬರೆದಿರೋ ದೇಶ ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ. ತನ್ನ ಸಿವಿಲಿಯನ್ಸನ್ನು ತಾನೇ ಹೊಡೆದು ಹಾಕುವಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ನರಮೇಧವನ್ನೇ ನಡೆಸಿರುವಂಥ ಪಾಕಿಸ್ತಾನ, ಬಾರ್ಡ್ರಲ್ಲಿ ಮಾಡಬಾರ್ದ ಕೆಲಸ ಮಾಡುವಂಥ ಪಾಕಿಸ್ತಾನ, ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡಿದ್ರೆ ಹುಷಾರ್ ಎಚ್ಚರಿಕೆ ಕೊಟ್ಟಿದೆ ವಿಶ್ವಸಂಸ್ಥೆಯಲ್ಲಿ. ಮತ್ತು ಆಪರೇಷನ್ ಸಿಂಧೂರ ಯಾವುದೇ ಕ್ಷಣದಲ್ಲಿ ಶುರುವಾಗಬಹುದು ಅವಶ್ಯಕತೆ ಇದ್ದರೆ ಅನ್ನೋದನ್ನು ಇತ್ತೀಚೆಗಷ್ಟೇ ನಮ್ಮ ರಕ್ಷಣಾ ಸಚಿವರು ಹೇಳಿದ್ದಾರೆ. ನಮ್ಮ ಆರ್ಮಿ ಚೀಫ್ ಏನು ಹೇಳಿದ್ದಾರೆ? ಭೂಪಟದಿಂದ ಈ ಸಲ ಕಿತ್ತು ಬಿಸಾಕ್ತೀವಿ, ಅಳಿಸಾಕ್ತೀವಿ ಭಾರತವನ್ನು ಕೆಣಕಿದ್ರೆ ಅನ್ನುವ ಎಚ್ಚರಿಕೆಯನ್ನು ಕಾಲಕ್ಕೆ ಕೊಟ್ಕೊಂಡೇ ಬರ್ತಿದ್ದಾರೆ. ಒಂದು ಟ್ರಿಗರು ಪಾಕಿಸ್ತಾನ ಫಿನಿಶ್ ಆಗುತ್ತೆ ಅಂತ. ಹಾಗಾಗಿ ಆಪರೇಷನ್ ಸಿಂಧೂರ ಬಳಿಕ ಏನೇನಾಗ್ತಿದೆ ನೋಡ್ತಿದ್ದೀವಿ. ವಾಟರ್ ಸ್ಟ್ರೋಕ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಈ ಬಿರು ಬೇಸಿಗೆಯಲ್ಲಿ ಕಂಗಾಲಾಗಿ ಹೋಗಬೇಕು. ಆ ರೀತಿ ಮೊಟ್ಟ ಮೊದಲ ಬಾರಿಗೆ ನಾವು ರಾವಿ ನೀರನ್ನು, ಪಾಕಿಸ್ತಾನಕ್ಕೆ ಹೋಗ್ತಿದ್ದಂಥ ನೀರನ್ನು ತಡೆದಿದ್ದೀವಿ. ಹಲವಾರು ನಮ್ಮ ಹೈಡ್ರೋ ಪ್ರಾಜೆಕ್ಟ್ಸ್ ನಡೀತಾ ಇವೆ. ಪಾಕಿಸ್ತಾನದ ಜೀವಾಧಾರ ಆಗಿರುವಂತಹ ನೀರನ್ನು ಹಿಡಿದು ನಿಲ್ಲಿಸಿದ್ದೀವಿ. ಮೊದಲ ಭಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆದಮೇಲೆ ಅವ್ರ ಕಥೆ ಏನಾಗುತ್ತೋ ಗೊತ್ತಿಲ್ಲ. ಆ ಮೂಲಕ ಆಘಾತ ಕೊಡ್ತಾ ಇದೆ ಭಾರತ. ಈ ಕಡೆ ಪಾಕಿಸ್ತಾನದ ಒಳಗಡೆಯೂ ಕೂಡ ಭರ್ಜರಿ ಆಪರೇಷನ್ನು ನಡೀತಿದೆ. ಭಾರತ ತನ್ನ ಪಾಲಿನ ನೀರನ್ನು ಮತ್ತು ಪಾಕಿಸ್ತಾನಕ್ಕೆ ಹರಿದು ಹೋಗುವ ನೀರನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಟ್ರೆ ಪಾಕಿಸ್ತಾನ ಅಂತ ಒಂದು ಅಸ್ತಿತ್ವವೇ ಅಳಿಸಿ ಹಾಕಿದಷ್ಟೇ ದೊಡ್ಡ ಯುದ್ಧ ಆಗತ್ತೆ ಅದು. ಇದೆಲ್ಲ ಯಾವ ಯುದ್ಧನೂ ಅಲ್ಲ, ಇದನ್ನು ಕ್ಷಿಪಣಿ ಹಿಡ್ಕೊಂಡು ಮಾಡೋದು, ಅಂತಹ ಯುದ್ಧ ಮಾಡಿ ಮುಗಿಸ್ದಂತಾಗತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಮಾಡತ್ತೇ ಅಲ್ಲ, ಆಲ್ರೆಡಿ ಮಾಡಿದೆ, ಮಾಡ್ತಾ ಇದೆ. ಸೊ ಪಾಕಿಸ್ತಾನಕ್ಕೆ ಏನೇನು ಮಾಡಬೇಕೋ ಕಾಲಕ್ಕೆ ಭಾರತ ಮಾಡ್ಕೊಂಡು ಬರ್ತಿರೋದು, ಅವರಿಗೆ ಮೊಗೆದು ಕೊಟ್ಟಿರುವಂತಹ ಇತಿಹಾಸ ಇದೆ. ಭಾರತ ಪಾಕಿಸ್ತಾನಕ್ಕೆ ಏನೇನೆಲ್ಲ ಕೊಟ್ಟಿದೆ ಅಂತ ನಮ್ಮ ಕರ್ಮ ಅದು. ಈಗ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಸರ್ಜಿಕಲ್ ಸ್ಟ್ರೈಕೇ ಆಗ್ತಾ ಇದೆ. ಈಗ ಅದರ ನಡುವೆ ಒಂದು ಬಹಳ ಒಳ್ಳೆಯ ಬಾಯಿ ಸಿಹಿ ಮಾಡುವಂತಹ ಸುದ್ದಿ, ಅಂದರೆ ಅತ್ಯಂತ ಘೋರವಾದಂಥ ಘಟನೆ ಅದು ಪುಲ್ವಾಮದ್ದು. ಅಟ್ಲೀಸ್ಟ್ ಆತ ಹೋದ್ನಲ್ಲ ಅನ್ನೋದೊಂದು ಒಳ್ಳೆಯ ಸುದ್ದಿ. ಈಗ thank the Secretary General for his report and the briefers for their insightful remarks this morning. India reaffirms its strong commitment to the UN Charter and stresses that protecting civilians at all times, including conflict situations, is a central element of maintenance of international peace and security. In 2025, recorded civilian deaths across 20 armed conflicts was more than 37,000. Although this is the first decline after 3 years of steady increase, the numbers are still high. Continued civilian casualties, displacement, destruction of critical infrastructure, and attacks on hospitals, schools, medical personnel, and humanitarian workers remain deeply concerning. India calls for zero tolerance to the loss of civilian lives. Parties to armed conflict must ensure safe and unhindered humanitarian access while respecting international humanitarian law. Even a decade after adoption of UNSC Resolution 2286, repeated attacks on civilian facilities and humanitarian workers reflect a serious erosion of respect for international humanitarian law. India reiterates that medical personnel and humanitarian workers must be protected at all times. Mr. President, as highlighted in the UNSG's report, the use of missiles, bombs, and other explosive weapons in cities and populated areas remain a major cause of civilian harm. The growing trend of use of drones to deploy explosive weapons in urban areas is especially concerning. The use of emerging technologies, including artificial intelligence and autonomous systems by parties to conflict, must be in conformity with international law and humanitarian principles. Safeguards must be in place to prevent misuse and unintended harm to civilians. Protection of civilians cannot be achieved through humanitarian responses alone. The targeted use of violence against civilians to achieve political objectives, including terrorism, must be addressed comprehensively.
India remains deeply concerned about the persistent threat posed by cross-border terrorism, which continues to undermine regional peace, stability, and the fundamental principles of international security. India has been a victim of such form of terrorism for decades. States that sponsor, shelter, or support terrorism must be held accountable. India has consistently emphasized that terrorism in all its forms and manifestations remains one of the gravest threats to civilians worldwide. No cause or grievance can justify deliberate attacks against civilians. Mr. President, it is ironic that Pakistan, with its long tainted record of genocidal acts, has chosen to refer to issues that are strictly internal to India. ಬರ್ತಿರೋದು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು.